ಈಶ್ವರ ದೇವಾಲಯ ಉಲ್ಲೇಖ ಬರ್ತದೆ, ರಾಮಲಿಂಗ ದೇವರ ಶಾಸನಗಳು ಉಲ್ಲೇಖ ಬರ್ತವೆ. ಕಲ್ಯಾಣ ಚಾಲುಕ್ಯರು ಮತ್ತು ರಾಷ್ಟ್ರಕೂಟರು ಈ ದೇವಾಲಯಕ್ಕೆ ದೇಣಿಗೆಯನ್ನು ಕೊಟ್ಟಂಥದ್ದು ನಮಗೆ ಇತಿಹಾಸ ಇದೆ. ಕಲ್ಯಾಣದಲ್ಲಿ ಆಳ್ವಿಕೆ ಮಾಡಿದಂಥ ಕಲ್ಯಾಣ ಚಾಲುಕ್ಯರು ಅದೊಂದು ಅರಸು ಮನೆತನ. ಚಾಲುಕ್ಯರು ಅನ್ನುವಂಥದ್ದು ಅರಸು ಮನೆತನ. ಅಲ್ಲಿ 6ನೇ ವಿಕ್ರಮಾದಿತ್ಯ ಆಳ್ವಿಕೆ ಮಾಡ್ತಿದ್ದ. ಮಳಖೇಡದಲ್ಲಿ ನೃಪತುಂಗ ಚಕ್ರವರ್ತಿ ಆಳ್ವಿಕೆ ಮಾಡ್ತಿದ್ದ. ಅಮೋಘ ವರ್ಷ ನೃಪತುಂಗ ಚಕ್ರವರ್ತಿ ಮಾನ್ಯಕೇಟದಲ್ಲಿ ಇರುವುದರಿಂದ ಇಲ್ಲಿ ಹಲವಾರು ದೇವಾಲಯಗಳಿಗೆ ಶೈವ, ವೈಷ್ಣವ, ಜೈನ, ಬೌದ್ಧ ಎಲ್ಲ ಧರ್ಮೀಯರಿಗೆ ಪ್ರೋತ್ಸಾಹ ಕೊಟ್ಟಂತವರು ರಾಷ್ಟ್ರಕೂಟರು, ನಮ್ಮ ರಾಷ್ಟ್ರಕೂಟರು ಅಂತ. ಇವತ್ತೇನು ಡೆಲ್ಲಿಯ ಸ್ಥಾನ ಒಂದು ಕಾಲಕ್ಕೆ ನಮ್ಮ ಮಾನ್ಯಕೇಟ ಮಳಖೇಡ ಇತ್ತು. ಇವತ್ತು ಡೆಲ್ಲಿ ದೇಶದ ರಾಜಧಾನಿ ಡೆಲ್ಲಿ ಹೇಗಿದೋ ಹಾಗೆ ಡೆಲ್ಲಿ ಇದೆ ಇವತ್ತು. ಹಾಗೆ ಅಂದಿನ ಕಾಲದಲ್ಲಿ ಭಾರತದ ರಾಜಧಾನಿ ಅದು ರಾಷ್ಟ್ರಕೂಟರ ರಾಜಧಾನಿ. ಭಾರತದಲ್ಲಿ ಎಲ್ಲವನ್ನ ಇಡೀ ಭಾರತವನ್ನು ಆಳಿದಂತವರು ಮಾನ್ಯಕೇಟದ ರಾಷ್ಟ್ರಕೂಟರು. ಅವರ ಕಾಲದಲ್ಲಿ ಈ ದೇವಾಲಯ ಜೀರ್ಣೋದ್ಧಾರಗೊಂಡಿದೆ. ಅಲ್ಲಿನ 3ನೇ ಗೋವಿಂದ ಮತ್ತು ಧ್ರುವ ಆಗಿರ್ಬೋದು, 1ನೇ ಕೃಷ್ಣ, 2ನೇ ಕೃಷ್ಣ, ಇವರೆಲ್ಲರೂ ಈ ದೇವಾಲಯಗಳಿಗೆ ಪ್ರೋತ್ಸಾಹವನ್ನು ಕೊಟ್ಟರು. ಇಲ್ಲಿ ನಡೆಯುವಂಥ ಧರ್ಮ, ಪೂಜೆ, ಅಧ್ಯಾತ್ಮದ ಬೆಳವಣಿಗೆಗೆ ಪ್ರೋತ್ಸಾಹವನ್ನು ಕೊಟ್ಟಂಥವರು ನಮ್ಮ ರಾಷ್ಟ್ರಕೂಟರು ಅನ್ನುವಂಥದ್ದು. ಅನತಿ ದೂರದಲ್ಲಿರುವಂಥ ಇಲ್ಲೇ ಚಿತ್ತಾಪುರದ ನಾಗಾವಿ ಒಂದು ವಿಶ್ವವಿದ್ಯಾಲಯ ಇತ್ತು, ನಾಗಾವಿಯ ಘಟಿಕಾ ವಿಶ್ವವಿದ್ಯಾಲಯ. ನಾಗಾವಿಯಲ್ಲಿ ಇಡೀ ಭಾರತದ ವಿದ್ಯಾರ್ಥಿಗಳು ಬಂದು ಇಲ್ಲಿ ನಿಮ್ಮ ಚಿತ್ತಾಪುರದಲ್ಲಿ 60 ಕಂಬ